ಇವತ್ತೊಂದು ಬಹು ನಿರೀಕ್ಷಿತ ದಿನ ಸೌಜನ್ಯ ಪರ ಹೋರಾಟಗಾರರಿಗೆ. ನಿಮಗೆ ಗೊತ್ತಿರುವ ಹಾಗೆ 2012ರಲ್ಲಿ ಅತ್ಯಾಚಾರಕ್ಕೊಳಗಾಗಿ ಭೀಕರವಾಗಿ ಹತ್ಯೆಯಾದ 17 ವರ್ಷದ ಹೆಣ್ಣು ಮಗಳು ಸೌಜನ್ಯ ಒಂದು ಪವಿತ್ರ ಕ್ಷೇತ್ರದ ಪಕ್ಕದಲ್ಲಿರುವ ಪಾಂಗಳ ಎಂಬ ಊರಿನಲ್ಲಿ ಎಂಥ ಹಲವಾರು ಕೇಸುಗಳಾಗತ್ತೆ. ಬಟ್ ಇದೊಂದು ವಿಚಿತ್ರ ಪ್ರಕರಣ ಅನ್ನಿಸ್ತದೆ. 14 ವರ್ಷದಿಂದ ಸತತವಾಗಿ ನ್ಯಾಯಕ್ಕಾಗಿ ಬೇಡುತ್ತಿರುವ ಹೋರಾಟಗಾರರು ಏನು ಹಠ ಹಿಡಿದಂಗೆ ಇದು ತನಿಖೆ ಆಗಲೇಬಾರ್ದು ಅಂತ ವರ್ತಿಸ್ತಿರುವ ಇನ್ನೊಂದು ವರ್ಗ. ಕಳೆದ ವರ್ಷ ಹೈಕೋರ್ಟಿಗೆ ಮರುತನಿಖೆಗೆ ಆದೇಶ ಹೋದಾಗಲೂ ತುಂಬ ನಿರಾಶೆ ಆಯಿತು ನಮಗೆ. ಯಾಕಂದರೆ ಹೈಕೋರ್ಟಲ್ಲಿ ಅದು ರಿಜೆಕ್ಟ್ ಆಯಿತು. ವ್ಯಾಲಿಡ್ ರೀಸನ್ ಇತ್ತು, ನೀವು ಸೈಂಟಿಫಿಕ್ ಎವಿಡೆನ್ಸ್ ಎಲ್ಲಿಂದ ಕೊಡ್ತೀರಾ ಅಂತ. ಸಾಕ್ಷಿ ನಾಶ ಆಗಿದೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಕಾನೂನು ಪ್ರಕಾರ ಕೋರ್ಟ್ ಕೇಳೋದು ಸಾಕ್ಷಿಯನ್ನು. ಸೊ ಹಲವಾರು ಹೋರಾಟಗಾರರಿಗೆ ಇದು ನಿರಾಶೆ ಆಯಿತು, ಇನ್ಕ್ಲೂಡಿಂಗ್ ಮೀ. ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ನಡೆದ ಸಮಾವೇಶ, ಮಹಿಳಾ ಸಮಾವೇಶ, ಅದರಲ್ಲಿ ಕೊಂದವರು ಯಾರು ಅಂತ ಒಂದು ಅಭಿಯಾನ ಸ್ಟಾರ್ಟ್ ಆಯಿತು. ಮತ್ತೆ ಚುರುಕುಗೊಂಡಿತು ಪ್ರಕರಣ. ಕೊನೆಗೆ ಸುಪ್ರೀಂ ಕೋರ್ಟಿನ ಮೆಟ್ಟಲೇ ಇರಿತು. ತುಂಬ ಅದೃಷ್ಟ ಅನ್ಬೋದು, ಸುಪ್ರೀಂ ಕೋರ್ಟ್ ಅದಕ್ಕೆ ಒಂದು ಬೆಂಬಲ ಕೊಟ್ಟಿರೋದು. ಸೊ ಇವತ್ತು ಅದರ ಒಂದು ಮಹತ್ವವಾದ ಒಂದು ದಿನ. ಸರ್ಕಾರ ಮರುತನಿಖೆಗೆ ಆದೇಶ ನೀಡುತ್ತೋ ಸಹ ನಮ್ಮ ಕರ್ನಾಟಕ ಸರ್ಕಾರ ಕಡೆಯಿಂದ ಇದಕ್ಕೊಂದು ಆದೇಶ ಸಿಗುತ್ತೋ ಅಂತ ಬಹು ನಿರೀಕ್ಷಿತ ದಿನ. ನಾನು ಸಹ ನಿರೀಕ್ಷೆ ಮಾಡ್ತಾಯಿದ್ದೆ, ಸಿಗಬೇಕು ಅಂತಲೇ ಕೇಳ್ಕೊತಿದ್ದೆ. ಯಾಕಂದರೆ ನಾನು ಹೆಣ್ಣು ಮಗಳ ಪರವಾಗಿಯೇ ಒಂದು 2.5 ವರ್ಷ ಹೋರಾಟ ಮಾಡಿದ್ದೀನಿ, ಹಲವಾರು ಕೇಸುಗಳನ್ನು ಹಾಕಿಕೊಂಡ ಕಾರಣ ಅದಕ್ಕೊಂದು ತಾರ್ಕಿಕ ಅಂತ್ಯ ಇದೇ ವರ್ಷದಲ್ಲಿ ಆಗಬೇಕು ಅಂತ ಬಹು ನಿರೀಕ್ಷಿತ ಒಂದು ದಿನ ಕೂಡ ಆಗಿತ್ತು. ಸೊ ಏನಾಗಿದೆ ಅಂದರೆ ಇವತ್ತು ನಾನು ಈಗ ಕೋರ್ಟಿನ ಆಡಿಯೋ ನೋಡ್ತಾ ಇದ್ದೆ. Counter has not been filed yet, but I would be beseeching Honorable Congress can pass the order for investigation of SIT to be constituted. But that's a glaring loss each and every single IO, each state, CID, CBI, FDPD. ಸೊ ಇದರೊಂದು ಕನ್ಕ್ಲೂಷನ್ ಹೇಳ್ತೀನಿ ಏನು ಅಂತ. ಸೊ ನಿಮ್ಗೆ ಒಂದು ಕಡೆ SIT ತನಿಖೆ ಆಗ್ತಾ ಇದೆ, ಅದು ಅಲ್ಲಿಯ ಹಲವಾರು ಕೊಲೆ ವಿಚಾರಗಳ ಸಂಬಂಧವಾಗಿ, ಅಲ್ಲಿ ನಡೆದ ಆ ಗ್ರಾಮದಲ್ಲಿ ನಡೆದ ಹಲವಾರು ಕೊಲೆ ಪ್ರಕರಣಗಳ ವಿಚಾರವಾಗಿ. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟಲ್ಲಿ ಇವತ್ತು ಏನು ತೀರ್ಪಾಗಿದೆ ಅಂದರೆ, ಸುಪ್ರೀಂ ಕೋರ್ಟ್ನಲ್ಲಿ ತೀವ್ರ ಪ್ರಶ್ನೆಗಳಾಗಿದೆ. ನಾನು ವಿಡಿಯೋ ಫುಲ್ಲು ನೋಡಿದೆ. ಕರ್ನಾಟಕ ಸರ್ಕಾರದ ಕಡೆಯಿಂದ ಗೃಹ ಇಲಾಖೆ ಮತ್ತು CBI ಗೈರು ಹಾಜರಿ ವ್ಯಕ್ತಪಡಿಸಿದ್ದಾರೆ. ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುತ್ತೆ, ರಾಜ್ಯ ಸರ್ಕಾರಕ್ಕೆ ಇದರ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ. ಈ ಹಿಂದೆನೂ ನಮಗೆ ಗೊತ್ತಾಗಿತ್ತದು. ಯಾಕಂದರೆ ಒಂದು ಸಣ್ಣ ವಿಚಾರ ಏನೂ ಅಲ್ಲ, ಇಡೀ ರಾಷ್ಟ್ರದಾದ್ಯಂತ ಸಂಚಲನ ಸೃಷ್ಟಿಸಿದ ಪ್ರಕರಣ ಅದು. ಯಾಕೆ ಸರ್ಕಾರ ಇಷ್ಟು ನಿರ್ಲಕ್ಷ್ಯ ತೋರಿಸ್ತಾ ಇದೆ ಅಂತ ನನ್ನ ಕ್ವಶನ್ ಆಗಿತ್ತು. ಇವಾಗಲೂ ಅದೇ ಕ್ವಶನು, ಅವತ್ತು ತಿಮ್ರೋಡಿ ಟೀಮ್ನಲ್ಲಿರುವಾಗಲೂ ಅದೇ ಕ್ವಶನ್ ಆಗಿತ್ತು. ಸರ್ಕಾರ ಯಾಕೆ ನಿರ್ಲಕ್ಷ್ಯ ವಹಿಸುತ್ತಿದೆ? SIT ತನಿಖೆ ಆಗುವಾಗ ಎಲ್ಲ ಸರ್ಕಾರಗಳು 3 ಪ್ರಮುಖ ಪಕ್ಷಗಳು, BJP, ಕಾಂಗ್ರೆಸ್, JDS, 3 ಪ್ರಮುಖ ಪಕ್ಷಗಳು ಕೂಡ ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇಲ್ಲ. ಆದಷ್ಟು ಪ್ರಕರಣವನ್ನು ಮುಚ್ಚಿ ಹಾಕೋ ಪ್ರಯತ್ನ ನಡೀತಾ ಇದೆ. ಸೊ ಇವತ್ತು ರಾಜ್ಯ ಸರ್ಕಾರ ಯಾವುದೇ ರೆಪ್ರೆಸೆಂಟೇಷನ್ ಪ್ರತಿನಿಧಿತ್ವ ಇಲ್ಲ ಸುಪ್ರೀಂ ಕೋರ್ಟಲ್ಲಿ. ಸೊ ಇದರ ಅರ್ಥ ಸ್ಪಷ್ಟ, ಸರ್ಕಾರಕ್ಕೆ ಯಾವ ಸರ್ಕಾರಕ್ಕೂ, ಇನ್ನು ಕಾಂಗ್ರೆಸ್ ಸರ್ಕಾರ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ನನಗೆ ಸಿದ್ದರಾಮಯ್ಯವರ ಮೇಲೆ ಬಹಳಷ್ಟು ನಿರೀಕ್ಷೆ ಇತ್ತು, DKಶಿಯಿಂದ ಅಲ್ಲ, ಸಿದ್ದರಾಮಯ್ಯನವರ ಕಡೆಯಿಂದ. ಜನಪರ ಸರ್ಕಾರ, ಜನರಿಗೋಸ್ಕರ ಏನಾದರೂ ಮಾಡ್ತಾರೆ ಅಂತ ಏನೇನೋ ಗ್ಯಾರಂಟಿಗಳು ಕೊಟ್ರಿ. ಬಟ್ ಹೆಣ್ಣು ಮಕ್ಕಳ ಭವಿಷ್ಯದ ಸೇಫ್ಟಿ ಬಗ್ಗೆ ನೀವು ಯಾವುದೇ ಗ್ಯಾರಂಟಿ ಕೊಟ್ಟಿಲ್ಲ ನಮಗೆ. ಮತ್ತೊಮ್ಮೆ ನಿಮ್ಮ ಸರ್ಕಾರ ಮುಂದುವರಿತದಂತ ಕಾದು ನೋಡಬೇಕಾಗಿದೆ. ಇನ್ನು ಕಾಂಗ್ರೆಸ್ ಬಿಟ್ಟು BJP ಬಂದರೆ ಅದಕ್ಕಿಂತ ವರ್ಸ್ಟ್ ಸಿಚುವೇಶನ್. ಈವನ್ JDS ಕೂಡ. ಯಾಕಂದರೆ ಈ 3 ಪಕ್ಷದವರು ಕೂಡ ಈ ಸೌಜನ್ಯ ಪ್ರಕರಣ ಮರುತನಿಖೆ ಆಗಬಾರ್ದು ಅಂತಲೇ ಒಂದು ನಿರ್ಧಾರ ತಗೊಂಡ ಹಾಗಿದೆ. ಸೊ ಇವತ್ತು ಮಹತ್ವದ ಒಂದು ತೀರ್ಪಿತ್ತು. ಸೊ ಹಲವಾರು ಪ್ರಶ್ನೆಗಳು ಸೌಜನ್ಯ ಪರ ವಕೀಲರು ಗಮನಕ್ಕೆ ತಂದಿದ್ದಾರೆ. ಯಾಕಂದರೆ ಹಲವಾರು ವಿಷಯಗಳ ಸುಪ್ರೀಂ ಕೋರ್ಟಿನ ಗಮನಕ್ಕೆ ಬಂದಿದೆ. ವಿಳಂಬ ಯಾಕೆ ಆಗ್ತಿದೆ, ತನಿಖಾಧಿಕಾರಿಗಳ ತನಿಖೆ ಯಾಕೆ ಆಗ್ತಿಲ್ಲ. ಮತ್ತು ಇವತ್ತು ಸಂತೋಷ್ ರಾವ್ ಪರ ವಕೀಲರು ಕೂಡ ಪ್ರೆಸೆಂಟ್ ಆಗಿದ್ದರು. ಸಂತೋಷ್ ರಾವ್ ಕೂಡ ತಾನು ನಿಜವಾದ ಅಪರಾಧಿಯ ಪತ್ತೆ ಆಗಬೇಕು ಅಂತ ಹೋಗಬೇಕಿದ್ರೆ, ಸುಪ್ರೀಂ ಕೋರ್ಟ್ಗೆ ಹೋಗಬೇಕಿದ್ರೆ ಅದರಲ್ಲಿ ಒಂದು ಸತ್ಯ ಇದೆ ಅಂತ ಅನ್ನಿಸ್ತದೆ. ಸೊ ಯಾವುದಕ್ಕೂ ಈ ಪ್ರಕರಣಕ್ಕೊಂದು ತಾರ್ಕಿಕ ಅಂತ್ಯ ಸರ್ಕಾರದ ಕಡೆಯಿಂದ ಇದೊಂದು ಒಳ್ಳೆಯ ಅವಕಾಶ ಸುಪ್ರೀಂ ಕೋರ್ಟಲ್ಲಿ. CBI, ಗೃಹ ಇಲಾಖೆ, ಮುಖ್ಯಮಂತ್ರಿಗಳ ಆಸಕ್ತಿ ತೋರಿಸಲೇಬೇಕಾದ ವಿಚಾರ. ಇಲ್ಲಂದರೆ ಇನ್ನೊಮ್ಮೆ ಹೋರಾಟ ಶಕ್ತವಾಗುವ ಸೂಚನೆ ಇದೆ.
ಸೊ ಇಲ್ಲಿ ಆ, ಅಲ್ಲಿ ಪ್ರಥಮ ಹಂತದಲ್ಲಿ ಇವತ್ತೇನಾಯ್ತಂದರೆ ಸೌಜನ್ಯನ ಇದು ಮೃತದೇಹದ ಚಿತ್ರ ಗಮನಿಸಿದ ನ್ಯಾಯಾಧೀಶರು ತುಂಬ ಒಂದು ನ್ಯೂಸು ನೋಡ್ತಾ ಇದ್ದೀನಿ ನಾನು. DNA ಸಂಗ್ರಹದ ಬಗ್ಗೆ ಮತ್ತು ಗುರುತುಗಳ ಬಗ್ಗೆ, ಗಾಯದ ಗುರುತುಗಳ ಬಗ್ಗೆ ಎಲ್ಲ ಬಹಳಷ್ಟು ಉಲ್ಲೇಖ ಮಾಡಿದ್ದಾರೆ. ಇನ್ನೊಂದಷ್ಟು ಗಂಭೀರತೆ ಆಗುವ ಚಾನ್ಸಸ್ ಇದೆ, ಮತ್ತಷ್ಟು ಗಂಭೀರತೆ. ಯಾಕೆ ಗೈರು ಹಾಜರಾಗಿದ್ದಾರೆ ಸರ್ಕಾರದ ಪ್ರತಿನಿಧಿಗಳು ಅಂತ ಒಂದು ಅಸಮಾಧಾನ ಇದೆ. ಮತ್ತೆ ಮಧ್ಯಾಹ್ನ ಪ್ರಕರಣ ವಿಚಾರಣೆ ಇದೆ, ಮುಂದುವರಿಲಿದೆ. ನೋಡೋಣ. ಸಾರ್ವಜನಿಕರ ಒಂದು ಆಕ್ರೋಶ ವ್ಯಕ್ತ ಆಗ್ತದೆ. ಮರುತನಿಖೆಗೆ ಅವಕಾಶ ಸಿಗದಿದ್ದರೆ ಸರ್ಕಾರದ ನಿರ್ಲಕ್ಷ್ಯ ಗಂಭೀರವಾಗಿದೆ. ಯಾವುದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಲಿ. ನಾನು ಆ ಗ್ಯಾಂಗ್ ಈ ಗ್ಯಾಂಗ್ ಅಂತ ಮಾತಾಡ್ತಿಲ್ಲ. ಆ ಮಗುವಿನ ಹತ್ಯೆಯ ನಿಜವಾದ ಆರೋಪಿಗಳು ಪತ್ತೆ ಆದರೆ, ಯಾರೇ ಆಗಿರಲಿ, ಅದು ಸಂತೋಷವಾದರೆ ಅದು ಪ್ರೂವ್ ಆಗಲಿ ಕೋರ್ಟಲ್ಲಿ. ಅಲ್ಲಂದ್ರೆ ನಾವು ಯಾರನ್ನು ಸಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಅವರ ಕಡೆಯವರಾದರೆ ಅದು ಪ್ರೂವ್ ಆಗಲಿ. ಇದೊಂದು ಮೂರನೇ ವ್ಯಕ್ತಿ ಯಾವುದೋ ಹೊರದೇಶದಿಂದ ಬಂದು ಮಾಡಿದಾನೋ, ಅಲ್ಲಂದ್ರೆ ಯಾರೋ ಬಂದು ಮಾಡಿದಾನೋ ಅದು ಪತ್ತೆ ಆಗಲಿ. ಯಾಕಂದರೆ ಪ್ರತಿಯೊಂದು ಇಷ್ಟೊಂದು ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ. ಇದೇನು ತುಂಬ ವರ್ಷ 40-50 ವರ್ಷ ಹಿಂದೆ ನಡೆದ ಪ್ರಕರಣ ಅಲ್ಲ. 2012 14 ವರ್ಷದ ಹಿಂದೆ ನಡೆದ ಪ್ರಕರಣ. ಪೊಲೀಸ್ ಡಿಪಾರ್ಟ್ಮೆಂಟ್ ಮನಸ್ಸು ಮಾಡಿದರೆ, ಸರ್ಕಾರ ಮನಸ್ಸು ಮಾಡಿದರೆ, ಗೃಹ ಇಲಾಖೆ ಮನಸ್ಸು ಮಾಡಿದರೆ, ಪೊಲೀಸ್ ಡಿಪಾರ್ಟ್ಮೆಂಟ್ನ ಉನ್ನತ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿ ಉಪಯೋಗಿಸಿಕೊಂಡು ಖಂಡಿತ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಬಹುದು ಅಂತ ನನ್ನ ಒಂದು ವಾದ. ಮತ್ತೊಮ್ಮೆ ಸಾರ್ವಜನಿಕರ ಧ್ವನಿ ಎತ್ತಬೇಕಾಗಿದೆ. ಯಾಕಂದರೆ ಅತ್ಯಾಚಾರ ಎಷ್ಟೋ ಆಗುತ್ತೆ, ಬಟ್ ಈ ಒಂದು ಪ್ರಕರಣ ಇಡೀ ಜಗತ್ತಿನ ಮನಃಶಾಂತಿಯನ್ನೇ ಕೆಡಿಸಿದೆ ಅಂತ ಹೇಳ್ಬೋದು. ಹಲವಾರು ತೊಂದರೆ ಎದುರಿಸಿದವರು ನಾನು ವ್ಯಕ್ತಿಗತವಾಗಿ. ಯಾಕಂದರೆ ಹೋರಾಟದಲ್ಲಿರುವಾಗ ತುಂಬ ಕೇಸ್ಗಳನ್ನೆಲ್ಲ ಹಾಕ್ಕೊಂಡು ಆ ಛಲ ಈಗಲೂ ಇದೆ ಮನಸ್ಸಲ್ಲಿ. ಬಟ್ ಒಂದು ಟೀಮಿಂದ ನಾನು ಹೊರಗೆ ಬಂದಿದ್ದೀನಿ ಅಷ್ಟೇ. ಆ ಬುರುಡೆ ಪ್ರಕರಣದಿಂದಾಗಿ ಅದೊಂದು ತೀರಾ ಒಂದು ಅಸಭ್ಯ ಅನಿಸಿತು ನನಗೆ, ಬೇಡ ಅಂತ. ಆ ಟೀಮ್ ಬಗ್ಗೆ ಭಿನ್ನಾಭಿಪ್ರಾಯ ಬಂತು. ಆದರೆ ಇಂಡಿವಿಜುವಲ್ ಆಗಿ ಥಿಂಕ್ ಮಾಡಿದರೆ ಈ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗಲೇಬೇಕು. ನೋಡೋಣ. ಮಧ್ಯಾಹ್ನದ ವಿಚಾರಣೆಯಲ್ಲಿ ಇನ್ನು ಇದು ಕೋರ್ಟಲ್ಲಿ, ನೆಕ್ಸ್ಟ್ ಸುಪ್ರೀಂ ಕೋರ್ಟಲ್ಲಿ ಮಧ್ಯಾಹ್ನ ನಂತರ ವಿಚಾರಣೆ ನಡೆಯಲಿದೆ. ಲೆಟ್ ಅಸ್ ಥಿಂಕ್ ಪಾಸಿಟಿವ್. ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ಇನ್ನೂ ಟೈಮ್ ಇದೆ. ಯಾಕಂದರೆ ಇವತ್ತು ಒಂದೇ ದಿವಸ ಅಲ್ಲ, ಮುಂದಿನ ಡೇಟ್ ಹೋಗುತ್ತೆ. ಇದು ಸದ್ಯಕ್ಕೆ ಮುಗಿಯೋ ಪ್ರಕರಣ ಅಂತೂ ಅಲ್ಲನೇ ಅಲ್ಲ. ಮಧ್ಯಾಹ್ನದ ಪ್ರಕರಣ ಇದು ಚರ್ಚೆಯಲ್ಲಿ ಏನಾಗುತ್ತೆ ಅಂತ ನಿರೀಕ್ಷೆ